ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬ ಹತ್ರ ಬರ್ತಾ ಇದೆ. ಹಬ್ಬದ ಪ್ರಯುಕ್ತ ಕೃಷ್ಣನಿಗೆ ಇಷ್ಟವಾದಂತಹ ಒಂದು ಅವಲಕ್ಕಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ, ಹಾಗೆ ಮಾಡೋದು ಕೂಡ ತುಂಬಾನೇ ಸುಲಭ. ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಈ ಒಂದು ಅವಲಕ್ಕಿಯನ್ನ ಮಾಡಿ ದೇವರಿಗೆ ನೈವೇದ್ಯವನ್ನು ಕೂಡ ಮಾಡ್ತೇವೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಈಗಾಗಲೇ 2 ಕಪ್ ಆಗೋಷ್ಟು ಅವಲಕ್ಕಿಯನ್ನ ಅರ್ಧ ಗಂಟೆ ಹೊತ್ತು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೇನೆ. ಚೆನ್ನಾಗಿ ನೆನೆದ ನಂತರ ನೀರನ್ನೆಲ್ಲ ಬಸಿದು ಇಟ್ಕೊಂಡಿದ್ದೇನೆ. ಈ ರೀತಿ ಉದುರಾಗಿ ಆಗಿದೆ. ಈಗ ಒಂದು ಬಾಣಲೆಯನ್ನು ಬಿಸಿಗಿಟ್ಟು 3 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಸಾಸಿವೆ, ಹಾಗೆ ಉದ್ದಿನ ಬೇಳೆ, ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಒಂದೆರಡು ಒಣಮೆಣಸಿನ ಪೀಸು, ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ. ನಂತರ ಅರಿಶಿಣವನ್ನು ಕೂಡ ಹಾಕೊಂಡಿದ್ದೇನೆ. ಒಮ್ಮೆ ಇದನ್ನ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣಿನ ರಸವನ್ನ ಹಾಕ್ತಾ ಇದ್ದೇನೆ. 2 ಟೇಬಲ್ ಚಮಚ ಆಗುವಷ್ಟು ಹುಣಸೆ ಹಣ್ಣಿನ ರಸವನ್ನ ನಾನಿಲ್ಲಿ ಬಳಸಿದ್ದೇನೆ. 3 ರಿಂದ 4 ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನ ಹಾಕ್ತಾ ಇದ್ದೇನೆ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವೂ ಕೂಡ ಚೆನ್ನಾಗಿ ಬೀಳ್ಬೇಕು ಈ ಒಂದು ಅವಲಕ್ಕಿಗೆ, ಆಗ್ಲೇ ತಿನ್ಲಿಕ್ಕೆ ರುಚಿಯಾಗೋದು. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕ್ತಾ ಇದ್ದೇನೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಸ್ವಲ್ಪ ಪಾಕ ಬರಬೇಕು, ಅಲ್ಲಿ ತನಕ ಇದನ್ನ ಕುದಿಸ್ಕೊಳ್ತೇನೆ. ಅಷ್ಟರಲ್ಲಿ ಒಂದು ಮಸಾಲೆಯನ್ನ ರೆಡಿ ಮಾಡಲಿಕ್ಕೆ ಮಿಕ್ಸಿ ಜಾರಲ್ಲಿ 4 ಒಣ ಮೆಣಸನ್ನ ಹಾಕೊಳ್ತಾ ಇದ್ದೇನೆ. ಅರ್ಧ ಟೀ ಚಮಚ ಆಗುವಷ್ಟು ಸಾಸಿವೆಯನ್ನ ಹಾಕೊಳ್ತಾ ಇದ್ದೇನೆ. ಬೇರೆ ಏನು ಹಾಕುದಿಲ್ಲ ನಮ್ಮಲ್ಲಿ, ಇದೇ ಎರಡನ್ನ ಹಾಕಿ ಕಾಯನ್ನ ಹಾಕಿ ಮಾಡುವಂತಹ ಒಂದು ಕಾಯಿ ಸಾಸಿವೆಯ ಅವಲಕ್ಕಿ ಇದು. ಹಾಗೆ ಪೌಡ್ರನ್ನ ಮಾಡ್ಕೊಂಡು ಬಂದು 1 ಕಪ್ ಆಗುವಷ್ಟು ಕಾಯಿಯನ್ನ ಹಾಕೊಳ್ತಾ ಇದ್ದೇನೆ. ಹಸಿ ಕಾಯಿ ತುರಿಯನ್ನೇ ಬಳಸ್ತಾ ಇದ್ದೇನೆ. ನೀರನ್ನ ಹಾಕೋದು ಬೇಡ, ಇದನ್ನು ಕೂಡ ಹಾಗೆ ಡ್ರೈ ಆಗಿ ಪುಡಿಯನ್ನ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸಾಧ್ಯವಾದಷ್ಟು ನುಣ್ಣಗೆ ಪುಡಿಯನ್ನ ಮಾಡಿ ತಂದಿದ್ದೇನೆ. ಇಲ್ಲಿ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಪಾಕ ಬಂದ ಹಾಗೆ ಆಗಿದೆ. ಅದಕ್ಕೆ ಮಾಡಿರುವಂತಹ ಮಸಾಲ ಪುಡಿಯನ್ನ ಹಾಕಿ 1-2 ನಿಮಿಷ ಹುರ್ಕೊಳ್ತೇನೆ. ಈ ರೀತಿ ಚೆನ್ನಾಗಿ ಹುರಿದ ನಂತರ ಈಗಾಗಲೇ ನೆನೆಸಿಟ್ಟಿರುವಂತಹ ಅವಲಕ್ಕಿಯನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪು, ಹುಳಿ, ಖಾರ, ಸಿಹಿಯೊಂದಿಗೆ ಈ ಒಂದು ಅವಲಕ್ಕಿ ತಿನ್ಲಿಕ್ಕೆ ತುಂಬಾನೇ ರುಚಿಕರವಾಗಿರ್ತದೆ. ಇದರ ಜೊತೆಗೆ ಹೆಸರುಬೇಳೆಯ ಪಾಯಸವನ್ನು ಕೂಡ ಮಾಡ್ತೇವೆ. ಹೆಸರುಬೇಳೆ ಪಾಯಸ, ಗೊಜ್ಜು ಅವಲಕ್ಕಿ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಸಿಂಪಲ್ ಆಗಿ ಮಾಡುವಂತಹ ಒಂದು ಅವಲಕ್ಕಿ. ಇದೇ ಒಗ್ಗರಣೆಯನ್ನ ನಾವು ಮೊದಲಿಗೆ ತೆಗೆದಿಟ್ಕೊಂಡು ನೆನೆಸಿಟ್ಟಿರುವ ಅವಲಕ್ಕಿಯನ್ನ ಹಾಗೆ ಸ್ವಲ್ಪ ತೆಗೆದಿಟ್ಕೊಂಡ್ರೆ ಮೊಸರನ್ನ ಹಾಕಿದ್ರೆ ಮೊಸರು ಅವಲಕ್ಕಿ ಕೂಡ ರೆಡಿ ಆಗ್ತದೆ. ಅದು ಕೂಡ ತುಂಬಾನೇ ಸುಲಭ ಮಾಡುದು. ಹಾಗೆ ನೈವೇದ್ಯಕ್ಕೆ 2 ಬಗೆಯಲ್ಲಿ ಸುಲಭವಾಗಿ ನಾವು ಮಾಡ್ಕೊಳ್ಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಟ್ಟಿದ್ದೇನೆ. 5-6 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದ್ದೇನೆ. ಉದುರಾದ ಒಂದು ಅವಲಕ್ಕಿ ರೆಡಿಯಾಗಿದೆ. ನಮ್ಮಲ್ಲಿ ಕಾಯಿ ಸಾಸಿವೆ ಅವಲಕ್ಕಿ ಅಂತ ಹೇಳ್ತೇವೆ, ಕೆಲವೊಬ್ರು ಗೊಜ್ಜು ಅವಲಕ್ಕಿ ಅಂತ ಕೂಡ ಇದನ್ನ ಹೇಳ್ತಾರೆ. ಹಲವಾರು ಬಗೆಯಲ್ಲಿ ಅವಲಕ್ಕಿಯ ರೆಸಿಪಿಯನ್ನ ನೀವು ಮಾಡಿರ್ಬೋದು. ಈ ಒಂದು ವಿಧಾನವನ್ನ ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗಾಗಲೇ ಅವಲಕ್ಕಿಯಿಂದ ಮಾಡುವಂತಹ ಒಂದು ಉಂಡೆಯ ರೆಸಿಪಿಯನ್ನ ನಾನು ಶೇರ್ ಮಾಡಿದ್ದೇನೆ. ಗೇರು ಬೀಜದ ಉಂಡೆ, ನೆಲಗಡಲೆಯ ಉಂಡೆ ಎಲ್ಲ ಶೇರ್ ಮಾಡಿದ್ದೇನೆ. ಕಡಬಿನ ರೆಸಿಪಿ ಕೂಡ ಇದೆ, ಹಾಗೆ ಚಕ್ಕಲಿಯ ರೆಸಿಪಿ ಕೂಡ ಇದೆ. ಆ ಎಲ್ಲ ವಿಡಿಯೋವನ್ನ ನೀವಿನ್ನು ನೋಡಿಲ್ಲ ಅಂದ್ರೆ ಖಂಡಿತ ನೋಡ್ಕೊಂಡು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೂ ಕೂಡ ಇಷ್ಟ ಆಗ್ತದೆ ಅಂತ ಅನ್ಕೊಳ್ತೇನೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.